ಈ ಸುದ್ದಿ ಇದೆಯಲ್ಲ, ಇದನ್ನು ನಾನು ಹೇಳ್ತಾ ಇಲ್ಲ, ಅಲ್ಲಿಯ ಜನ ಹೇಳ್ತಾ ಇರೋದು. ಏನು ಹೇಳ್ತಾ ಇದ್ದಾರೆ ಗೊತ್ತೇನು? ಭೂಮಿ ತಾಯಿಗೆ ಕೈ ಹಾಕಿದರೆ ಡಿ ಕೆ ಸರ್ವನಾಶ ಗ್ಯಾರಂಟಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಟ್ ಹ್ಯಾಸ್ ನಾಟ್ ಟು ಬಿ ಹ್ಯಾಪನ್, ಇಟ್ ಶುಡ್ ನಾಟ್ ಬಿ ಹ್ಯಾಪನ್. ಹಿಂಗೆ ಆಗಬಾರ್ದು ಅಂತ ನಾವು ಕೂಡ ಬಯಸ್ತೀವಿ. ಆದರೆ ಅಲ್ಲಿಯ ಜನ ಹೀಗೆ ಹೇಳ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಟೊಮೆಟೊ ಸರಿಯಾಗಿ ಬಂದರೆ 15ರಿಂದ 20 ಲಕ್ಷ ದುಡಿತೀವಿ ರೀ. ಹಸುಗಳೇ ನಮಗೆ ಜೀವನ, ನಾವು ಜಮೀನು ಕೊಡಲ್ಲ ರೀ. ಏನು ನಾವು ಜೀವನ ಮಾಡೋಕ್ಕೆ ಅರ್ಹತೆ ಇಲ್ವಾ? ನಾವು ಆರಾಮಾಗಿದ್ದೀವಿ, ಯಾವ ಡೆವಲಪ್ಮೆಂಟು ಬೇಡ ನಮಗೆ ಅನ್ನೋ ಮಾತನ್ನು ಹೇಳೋದಂಗೆ ಇದೆ ಅವ್ರು. ನಾವು ಬೆಂಗಳೂರಿಗೆ ಯಾಕೆ ಹೋಗ್ಬೇಕು ರೀ, ಇದು ನಮ್ಮ ಊರು. ಕುಮಾರಸ್ವಾಮಿಗೆ ತಾಕತ್ತಿತ್ತು, ಮುಖ್ಯಮಂತ್ರಿ ಡಿ ಕೆಗಿಲ್ವಾ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ತಾಕತ್ತಿತ್ತು, CM ಡಿ ಕೆಗಿಲ್ವಾ? ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡೋಣ. ಬಂದು ಸರ್ಕಲ್ನಲ್ಲಿ ನಿಂತು ವೋಟಿಂಗ್ ಮಾಡಿಸ್ಲಿ. ಓಕೆ, ಅಂದರೆ ಯಾವುದ್ರ ಪರ ವಿರೋಧ 2028 ಎಲೆಕ್ಷನಲ್ಲಿ ತೊಡೆ ತಟ್ಟಲಿ ಡಿ ಕೆ ಮತ್ತು HDK ಅಂತ ಹೇಳ್ತಾ ಇದ್ದಾರೆ. ಓಕೆ, ರೈತರ ಮೇಲೆ ತೊಡೆ ತಟ್ಟೋದಲ್ಲ, ನಾವು ಜಗ್ಗಲ್ಲ ಬಗ್ಗಲ್ಲ. ನಮಗೆ ಗ್ಯಾರಂಟಿ ಏನು ಬೇಡ ರೀ, ನಮಗೆ ಭೂಮಿ ಸಾಕು. ಗ್ಯಾರಂಟಿ ಬೇಡ ಅಂತ ಹೇಳಿದ್ರೆ ಯೋಜನೆಗಳಿಗೆ ಹೇಳ್ತಾ ಇದ್ದಾರೆ. ಫ್ರೀ ಬೀಸ್ ಇದಾವಲ್ಲ, ಅದೇನು ಬೇಕಾಗಿಲ್ಲ ನಮಗೆ. ಜೀವ ಬೇಕಿದ್ರೂ ಕೊಡ್ತೀವಿ, ಆದರೆ ಭೂಮಿ ಕೊಡಲ್ಲ. ನಿಜ, ಭೂಮಿ ಅಂತ ಹೇಳಿದಾಗ ಅದರ ಪ್ರೀತಿ ಅಥವಾ ಒಡನಾಟ ಅವ್ರಿಗೆ ಗೊತ್ತು. ಇದು ಬಿಡದಿ ಅಂಚೆಪುರ ಗ್ರಾಮಸ್ಥರ ಖಡಕ್ ಮಾತು. ನಿಮ್ಮ ಅಶ್ವವೇಗ ತಂಡದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅವ್ರು ಯಾರು ನಮ್ಮ ಏನೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ನಮ್ಮ ಸಂಬಂಧಿಗಳು ಅಂತ ಇಲ್ಲ. ಎಲ್ಲ ಜನರು ನಮ್ಮ ಸಂಬಂಧಿಗಳೇ. ಜನರ ಹಿತರಕ್ಷಣೆಯಿಂದ ಇಲ್ಲಿ ಅಧಿಕಾರ ಮಾಡಬೇಕಾಗತ್ತೆ, ಆಡಳಿತ ನಡೆಸಬೇಕಾಗತ್ತೆ. ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದೀರಿ, ಏನೇನೋ ಯೋಜನೆಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ. ಆದರೆ ಒಂದು ಸ್ವಲ್ಪ ಗಮನ ಹಾಕಿ ಕಣ್ಣು ತೆರೆದು ನೋಡಿ ಅನ್ನೋದಷ್ಟೇ ನಮ್ಮ ಒಂದು ಅಳಲು. ಓಕೆ, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟು ಓಂ ವಿವೇಕ್ ಆದಿತ್ಯ ಕರ್ಲೇಕರ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೈರ್ಮಂಗ್ಲ ಪಂಚಾಯಿತಿ ಅಂಚೆಪುರ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲೇ ಇರ್ತಕ್ಕಂಥವ್ರನ್ನ ಒಂದಿಷ್ಟು ಜನರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಬಂದ್ಬಿಟ್ಟು ಬಿಡದಿ ಟೌನ್ಶಿಪ್ ಮಾಡ್ತಾ ಇದಾರೆ ಅನ್ನೋದ್ ವಿಚಾರ ನಿಮಗೆಲ್ಲ ಗೊತ್ತಿದೆ. ಆ ವಿಚಾರವಾಗಿ ನಾವಿಲ್ಲಿ ಬಂದಿದೀವಿ. ನಿಮ್ಮಲ್ಲಿ ಎಲ್ರು ಇಲ್ಲಿ ಒಪ್ತಿದೀರಾ ಇಲ್ವಾ? ಸರ್, ಯಾರು ಒಪ್ಪಿಲ್ಲ ಇಲ್ಲಿ, ಯಾರು ಒಪ್ಪಿಲ್ಲ. 100% ಯಾರು ಒಪ್ಪಿಲ್ಲ ಇಲ್ಲಿ, ಯಾರು ಒಪ್ಪಿಲ್ಲ ಸರ್. ಹೈನುಗಾರಿಕೆ ಮಾಡ್ತಿದೀವಿ, ಜೋಳ ಬೆಳಿತಾ ಇದೀವಿ, ನಮ್ಮ ಜೀವನ ನಾವು ಕಟ್ಕೊಂಡಿದೀವಿ. ನಾವು ರೈತರನ್ನೇ ಒಪ್ಪಿಗೆ ತಕೊಳ್ಳದೇವ, ಅವ್ರ ಭೂಮಿ ತಕೊಳ್ಳೋಂಥದ್ದು ಏನದೆ? ಒಬ್ಬ ಹಸಿರು ರಾಜಣ್ಣ ಹೇಳ್ತಿದ್ದಾನೆ, ನಮ್ ಬೈರ್ಮಂಗ್ಲ ಅಂಚಿಪುರ ಹೆಸರು ಹೇಳಿದ್ರೆ ತರಕಾರಿ ತಕೊಳ್ಳಲ್ಲ ಅಂತ. ಅವ್ನು ಬಂದ್ ಹೇಳಿ ಯಾರು ತಕೊಳ್ಳಲ್ಲ ಅಂತ ಹೇಳ್ತೀವಿ ನಾವ್ ಎದುರುಗಡೆ. ನಾವು ನಮ್ಮೂರ ಹೆಸರು ಹೇಳ್ತೀವಿ, ತರಕಾರಿ ರಾಮನಗರದಲ್ಲಿ ತಕತ್ತಾರೆ. ಅಲ್ಲಿ ನಮ್ಮ ಹೆಸರು ಹೇಳಿದ್ರೆ, ನಮ್ಮೂರ ಹೆಸರು ಹೇಳಿದ್ರೆ ತಕೊಳ್ಳಲ್ಲ ಅಂತನಲ್ಲ. ಅವ್ನು ಬಂದು ನಮ್ಮ ಎದುರುಗಡೆ ಹೇಳಿ. ಒಬ್ಬ ಬಾಲಕೃಷ್ಣ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ ರೈತರ ಹತ್ರ ಒಪ್ಪಿಗೆ ತಕೊಂಡವ್ರ? ಯಾರನ್ನೂ ತಕೊಳ್ಳಿದ್ರೆ ಏನ್ ಮಾಡುವಂತದ್ದು ಅವರು? ನಮ್ಮ ಜೀವನ ನಾವು ಕಟ್ಕೊಂಡಿರೋ ದೇಶದಿಂದ ನಾವ್ ಬಿಟ್ಕೊಡಕ್ ರೆಡಿ ಇಲ್ಲ. 100% ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಜಮೀನ್ ಮಾತ್ರ. ಬಾಲಕೃಷ್ಣ ಆಗ್ಲಿ, ಡಿ ಕೆ ಆಗ್ಲಿ, ಯಾರೇ ರಾಜಕಾರಣಿಗಳು ಯಾರೇ ಬರ್ಲಿ, ನಾವು ಭೂಮಿ ಬಿಟ್ಕೊಡೋದಿಲ್ಲ. ಇಲ್ಲೇ ಅಲ್ಲ, ಎಲ್ಲೇ ಅಕ್ಯುರೇಷನ್ ಮಾಡ್ಲಿ, ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್. 30 ರಿಂದ 40 ಲಕ್ಷ ದುಡಿತೀರಾ. ಈಗ ಅವರು 2 ಕೋಟಿ ಕೊಡ್ತೀನಿ ಅಂತಿದ್ದಾರೆ ನಿಮಗೆ 1 ಎಕರೆಗೆ. ಅಲ್ಲಿ ನಿಮ್ದು 2 ಎಕರೆ ಮಾರಿದ್ರೆ ನಿಮ್ಗೆ 1 4 ಕೋಟಿ ಚಿಲ್ಲರೆ ಸಿಗುತ್ತಲ್ಲ, ಮಾರ್ತೀರಾ? ಇಲ್ಲ ಸರ್, ಮಾರಲ್ಲ. ಯಾವುದೇ ಕಾರಣಕ್ಕೂ ನಾವು ಬೇಕಾದ್ರೆ ಜೀವ ಬಿಡ್ತೀವಿ, ಜಮೀನ್ ಮಾತ್ರ ಬಿಡ. ಈಗ ನೀವು 4 ಕೋಟಿ ದುಡಿಬೇಕು ಅಂದ್ರೆ ಇಲ್ಲಿ 10 ರಿಂದ 15 ವರ್ಷ ಕಷ್ಟಪಡ್ಬೇಕು ನೀವು. ಈಗ ಹಂಗೆ ಅವ್ರು 4 ಕೋಟಿ ಕೊಡ್ತೀನಿ ಅಂತಿದ್ದೀರಲ್ಲ, ಯಾಕೆ ಒಪ್ಪಲ್ಲ ನೀವು? ಈಗ ಒಪ್ಪಲ್ಲ ಅಂದ್ರೆ ಈಗ ದುಡ್ಡು ಎಷ್ಟು ದಿವಸ ಇರ್ತದೆ ಸಮಯ ದುಡ್ಡು? ಈಗ ಜಮೀನ್ ಇದ್ರೆ ಈ ಬೆಳೆಯಲ್ಲಿ ಇನ್ನೊಂದು ಬೆಳೆ, ಈ ವರ್ಷ ಇನ್ನೊಂದು ವರ್ಷ ಬೆಳಿತೀವಿ. ಇವಾಗ ದುಡ್ಡು ಇರ್ತದ? ರಾಗಿ ಈಗ ಮನೇಲಿ ರಾಗಿ ಇರ್ತವೆ, ತಗೊಂತ ಇದ್ರೆ ರಾಗಿ ಉಗ್ತದೆ, ಖಾಲಿ ಆಗ್ಬಿಡುತ್ತೆ. ಈ ರೇಟ್ ಅಲ್ಲಿ ಈಗ 2 ಲಕ್ಷ ಕೊಡ್ತೀವಿ, 2 ಕೋಟಿ ಕೊಡ್ತೀವಿ ಅಂತಾರೆ. ನಾವ್ 2 ಕೋಟಿ ತಗೊಂಡೋದ್ರೆ ಒಂದ್ ಸೈಟ್ ಕೊಡಲ್ಲ, ಇಲ್ಲಿ ಸೈಟ್ ಸಿಗಲ್ಲ. ಅಲ್ಲ, ಬೇರೆ ಆಪ್ಷನ್ ಕೊಟ್ಟಿದೆಯಲ್ಲ ಸರ್ಕಾರ. ಈಗ ಬಂದ್ಬಿಟ್ಟು ನೀವು ಡೆವಲಪ್ಮೆಂಟ್ ಆದ್ಮೇಲೆ 50% ಕೊಡ್ತಾರಂತೆ. ಇಲ್ಲ ಅದ್ ಆಗದ್ ಮತ್ತೆ ಆಗಲ್ಲ ಅಂತೀರಾ? ಈಗ ಏನೇ ಅಂದ್ರು ನಿಮಗೆ ಎಷ್ಟು ಕೋಟಿ ಕೊಟ್ರು ಬೇಡ, ಮಾರಲ್ಲ. ಬೇಡ. ಈಗ 10 ಕೋಟಿ ಕೊಡ್ತೀನಿ ಅಂದ್ರೆ 10 ಅಲ್ಲ 20 ಕೋಟಿ ಕೊಟ್ಟು ನಾವು ಭೂಮಿ ಬಿಡಲ್ಲ ಅಂತಿದ್ದೀರಾ? ಫೈನಲ್ ನಮಗೆ ಟೊಮೆಟೊನೇ ಬೇಕು, ನಾವು ಪರವಾಗಿ ನಿಲ್ತೀನಿ, ದುಡಿತೀವಿ. ಕುಮಾರಸ್ವಾಮಿ ಕೂಸು ಅಂತಾರೆ. 2006ರಲ್ಲಿ ಇವ್ರು ಮಾಡಿದ್ರು, 5 ಕಡೆ ಟೌನ್ಶಿಪ್ ಮಾಡೋಣ ಅಂತೇಳಿ. ಆದ್ರೆ ಅವಾಗ ನಾನು ಹೋಗಿದ್ದೆ ಅವತ್ತು ಇಲ್ಲಿ ಬೆಂಗಳೂರಿಗೆ, ಕುಮಾರಸ್ವಾಮಿ ಕಾವೇರಿ ಇದಕ್ಕೆ ಹೋಗಿದ್ವಿ. ಅಲ್ಲಿ BM ಮಾಡಿ ಇದಕ್ಕೆ ಮಾಡಿದ್ರು ಅವರು, ಅಕ್ವೇಷನ್ ಮಾಡ್ಕೋತೀವಿ ಅಂತೇಳಿ. ಅವಾಗ ನಾವೆಲ್ಲ ವಿರೋಧ ಮಾಡಿದ್ವಿ, ಬೇಡಿ ಇವಾಗ ನಮ್ಮ ಜೀವನ ಹಾಳಾಗಿ ಹೋಗುತ್ತೆ ಅಂತೇಳಿ. ಅವಾಗ 25 ಲಕ್ಷ ಫಿಕ್ಸ್ ಮಾಡಿದ್ರು 1 ಎಕರೆಗೆ. ಆಗ ಮಾಡ್ಬಿಟ್ಟಿದ್ರೆ ನಮ್ಗೆ ಒಳ್ಳೆ ಅಭಿವೃದ್ಧಿ ಇತ್ತು. ಆದ್ರೆ ನಾವೆಲ್ಲ ವಿರೋಧ ಮಾಡಿದ್ವಿ ಅವತ್ತು, ಬೇಡಿ ಅಂತ. ಅವತ್ತು ಕೂಡ ಅವ್ರು ಕೈ
ಪ್ರತಿಯೊಬ್ಬರನ್ನು ಕೇಳಿದ್ರು, ಕೈ ಬಿಟ್ರು. ಅವಾಗ ನಾವು ಬೇಡ ಸ್ವಾಮಿ, ನಮ್ಗೆ ಜೀವನ ಹಾಳಾಗೋಗುತ್ತೆ ಅಂತೇಳಿ ನಾವು ಹೇಳಿದ್ವಿ. ಆವಾಗ ಕೈ ಬಿಟ್ರು ಅವರು. ಅದನ್ನೇ ಕುಮಾರಸ್ವಾಮಿ ಕೂಸು ಅಂತೇಳಿ ಇವರು ಎತ್ತಿ ಹಿಡಿದು ಈಗ ಮಾಡಕ್ ಬರ್ತಾ ಇದಾರೆ. ಇದು ಸರಿಯಲ್ಲ. ಈಗ ಹಂಗಿದ್ರೆ ನಿಮಗೆ ಈಗ ಸ್ವಲ್ಪ ಎಲ್ಲ ಕಷ್ಟ ಇದೆಯಾ? ಹೆಂಗೆ ಕಷ್ಟ? ಏನ್ ಕಷ್ಟ? ದನ ಹೊಡ್ಕೊಂಡ್ ಹೋಯ್ತೀವಿ, ಆರ್ ಕರಿತೀವಿ, ಜೀವನ ಮಾಡ್ತೀವಿ. ಹಸ್ಕೂಡ ಜಮೀನಲ್ಲಿ ಜೀವನ ಮಾಡ್ತೀನಿ. ಹಸ್ಕೂಡ ಜಮೀನ್ ಕೊಟ್ಬಿಟ್ಟು ಅವ್ನ್ ಬಾಕ್ಲಿಗೆ ಹೋಗಣ್ಣ. ಈಗ 3-4 ಎಕರೆ ನಿಮ್ದಂದ್ರೆ 8 ಕೋಟಿ ಕೊಡ್ತಾರಲ್ಲ, 8 ಕೋಟಿ ರೂಪಾಯಿ ಸಿಗುತ್ತೆ ನಿಮ್ಗೆ. ನೀನ್ 8 ಕೋಟಿ ಅಲ್ಲ, ಇವಾಗ ಈ ಸೊಪ್ಪು ಬಾಡ ಹೋಯ್ತದೆ. ಆ ಸೊಪ್ಪು ಇಸಾಕ ಎಷ್ಟ್ ದಿನ ಬರ್ತದೆ? ಅಣ್ಣ ಆ ಸೊಪ್ಪು? ನೀನ್ ದುಡ್ಡು ಎಷ್ಟ್ ದಿನ ಮಾಡಿಕತ್ತಿ? ಒಂದಿನ 2 ದಿನ ಸೊಪ್ಪು. ಸೇರಾಗಿ ಎಷ್ಟು ಜೀವನ ಏನ್ರೊಳಗ್ ಮಾಡೋದು ನಾವು? ಏನ್ರೊಳಗಪ್ಪ ಜೀವನ ಮಾಡೋದು? ಏನ್ ಹೋಗನ್ ಬೆಂಗ್ಳೂರ್ಗೆ? ನಮ್ ಜಮೀನ್ ಬಿಟ್ಬಿಟ್ಟು ಬೆಂಗ್ಳೂರ್ಗೆ ಅವನೇನ ಕೊಟ್ಟವನ ನಮ್ಗೆ ಜಮೀನು. ಕಾಲದ ಜಮೀನ್ ತಾನೇ ನಾವು ಜೀವನ ಮಾಡ್ತಾ ಇರೋದು. ಅವನೇಂತ ನಾವೇ ಬೆಟ್ಟ ಪ್ರಾಣ. ಅವನು ಇದ್ರ ಗಂಟೆ ಹೋಗಿರೋದು. ಹೇಳೋಣ. ಇವತ್ತು ಜಮೀನ್ ಕಿತ್ಕೊಬಿಟ್ಟು ಅವನ ಹೆಂಡ್ರ ಮಕ್ಕಳಂಗೆಲ್ವ ನಾವು ಜೀವನ ಮಾಡೋದು? ಅವ್ನ್ ಕೊಟ್ಟಿಲ್ಲ ಅವನೇ. ನಾವು ನೆಲ ನೋಡ್ಕೊಂಡು ಜೀವನ ಮಾಡ್ತೀವಿ. ಇಷ್ಟೇ. ಅವ್ರಿಗೇನಾದರೂ ಉತ್ತರ ಕೊಡೋಕ್ಕಾಗತ್ತೆ. ಯಾಕಂತ ಹೇಳಿದ್ರೆ ಅವರು ಸತ್ಯದ ದಾರಿಯಲ್ಲಿ ಬದುಕ್ತಾ ಇದ್ದಾರೆ, ಶ್ರಮಜೀವನವನ್ನು ನಡೆಸ್ತಾ ಇದ್ದಾರೆ. ಯಾವುದು ಅನಿವಾರ್ಯವೋ ನಮ್ಮೆಲ್ರಿಗೂ ಅಂದರೆ ಊಟ ಅಲ್ವೇ, ಅದನ್ನು ಪ್ರಿಪೇರ್ ಮಾಡ್ತಾ ಇರೋರ್ರಿ ಅವರು. ಆ ಕೃಷಿಕರ ಬಾಳಿಗೆ ನಾವು ಕೊಳ್ಳಿ ಇಟ್ಟು ಏನೋ ಅಭಿವೃದ್ಧಿ ಅನ್ನೋ ಹೆಸರಿದೆಯಲ್ಲ, ಅದೇ ಒಂದು ದೊಡ್ಡ ಭ್ರಮೆ ಅಂತ ಅನಿಸೋದಿಲ್ವಾ ಅನ್ನುವ ಒಂದು ಯೋಚನೆ ಕೂಡ ಬಂದು ಹೋಗುತ್ತೆ ಅವ್ರ ಮಾತುಗಳನ್ನು ಕೇಳಿದಾಗ. ಈಗ ಸರ್ಕಾರ ಮಾಡ್ತಾ ಇರೋ ತಪ್ಪ, ಅದನ್ನು ನಾವು ಜಡ್ಜ್ ಮಾಡ್ತಾ ಇಲ್ಲ ಇಲ್ಲಿ, ಅದನ್ನು ಹೇಳ್ತಾ ಇಲ್ಲ. ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತಲೂ ಹೇಳ್ತಾ ಇಲ್ಲ. ಅವ್ರದ್ದೇ ಆದಂಥ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅನ್ನೋ ಯೋಜನೆ ಇರಬಹುದು. ಆದರೆ ಆನ್ ವಾಟ್ ಕಾಸ್ಟ್? ಯಾವುದರ ಆಧಾರದ ಮೇಲೆ, ಯಾವುದಕ್ಕೆ ನೀವು ಬೆಲೆ ತೆರ್ತಾ ಇದ್ದೀರಿ? ಈ ಜನರ ಮಾತಿಗೆ ಬೆಲೆ ಇಲ್ವಾ? ರೈತರು ಅವರೇನಾದ್ರು ಸುಳ್ಳು ಹೇಳ್ತಾ ಇದ್ದಾರಾ? ಐ ಡೋಂಟ್ ಥಿಂಕ್ ಸೊ. ಎಷ್ಟು ಅವರು ನಿಯತ್ತಾಗಿ ಮಾತನಾಡ್ತಾ ಇದ್ರು ನೋಡಿ. ದಟ್ಸ್ ಆಲ್. ನಮಸ್ಕಾರ.